ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಮತ್ತೊಂದು ಭೂ ಹಗರಣದ ಆರೋಪ ಕೇಳಿ ಬರ್ತಾ ಇದೆ. ಹಾಗಾದರೆ ಏನಿರಬಹುದು? ಪ್ರಾಮಾಣಿಕರೆಂದು ಬಿಂಬಿಸಿಕೊಳ್ಳುವಂತಹ ಒಂದು ಸಚಿವರ ವಿರುದ್ಧ ಈಗ ಭೂ ಸ್ಕ್ಯಾಮ್ನ ಒಂದು ಆರೋಪ ಕೇಳಿ ಬರ್ತಾ ಇದೆ. ಅವರ ಒಂದು ತಲೆದಂಡ ಆಗುತ್ತಾ? ಎಷ್ಟು ದಿನ ನಾವು ನೋಡಿದ್ದೀವಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಒಂದು ಹಗರಣದಲ್ಲಿ ಬಿ ನಾಗೇಂದ್ರ ಅವರ ಒಂದು ತಲೆದಂಡ ಆಗಿತ್ತು. ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಮೂಡ ಹಗರಣ ಏನಿತ್ತು, ಆ ಹಗರಣವೂ ಕೂಡ ಈಗ ಮುಗಿದಿದೆ. ಆದರೆ ಈಗ ಬರ್ತಾ ಇದೆ, ಇದಾದ ನಂತರ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕೂಡ KIADBಯ ಒಂದು ಭೂ ಹಗರಣ ಮಂಜೂರು ಅಕ್ರಮ ಆಗಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಶುದ್ಧ ಹಸ್ತರು ಅಂತ ಬಿಂಬಿಸಿಕೊಳ್ಳುವಂತಹ ಸಚಿವರ ಕೊರಳಿಗೆ ಭೂ ಹಗರಣದ ಒಂದು ಆರೋಪ ಕೇಳಿ ಬರ್ತಾ ಇದೆ. ಸಚಿವ ಕೃಷ್ಣ ಬೈರೇಗೌಡ, ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ಸಂಕಷ್ಟ ತರುತ್ತಾ ಕೋಲಾರ ಭೂ ಹಗರಣ ಎನ್ನುವಂತಹ ವಿಚಾರ. ಕೆರೆ ಸ್ಮಶಾನ ಭೂ ಕಬಳಿಕೆ ಮಾಡಿದ್ರ ಸಚಿವ ಕೃಷ್ಣ ಬೈರೇಗೌಡ ಎನ್ನುವಂತಹ ಪ್ರಶ್ನೆ. ಕೋಲಾರದ ಗರುಡನಪಾಳ್ಯ ಗ್ರಾಮದಲ್ಲಿ ಭೂ ಕಬಳಿಕೆ ಮಾಡಿದ್ರ ಮಿನಿಸ್ಟರ್ ಎನ್ನುವಂತಹ ಪ್ರಶ್ನೆ. ಗರುಡನಪಾಳ್ಯ ಗ್ರಾಮದಲ್ಲಿ 20 ಎಕರೆ 16 ಕುಂಟೆ, ಸರ್ವೆ ನಂಬರ್ 46 ಈ ರೀತಿಯಾದ ಏನಿದೆ ಆ ಸರ್ವೆ ನಂಬರ್ಗೆ ಸಂಬಂಧಪಟ್ಟ ಹಾಗೆ ಇವರು ಭೂ ಕಬಳಿಕೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಇದೇ ವಿಚಾರವಾಗಿ ಸರ್ವೆ ನಂಬರ್ 4627 ಎಕರೆ ಒಂದು ಸ್ಮಶಾನ ಜಾಗ ಏನಿದೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ವಿಚಾರ ಕೇಳಿ ಬರ್ತಾ ಇದೆ. ಸರ್ಕಾರಿ ಜಾಗ ಕೃಷ್ಣ ಬೈರೇಗೌಡ ಹಾಗೂ ಕುಟುಂಬದ ಹೆಸರಿಗೆ ಬರೆಸಿದ್ದು ಹೇಗೆ? ಈ ರೀತಿಯಾದಂತಹ ಪ್ರಶ್ನೆ. ಕೆರೆ ಸ್ಮಶಾನದ ಜಾಗ ಯಾವುದೇ ವ್ಯಕ್ತಿ ಹೆಸರಿಗೆ ದಾಖಲು ಮಾಡುವುದು ಅಸಾಧ್ಯದ ವಿಚಾರ. ಹಾಗಾದ್ರೆ ಇದು ಹೆಂಗಾಯ್ತು? ಆರೋಪ ಬರ್ತಿದ್ದಂತೆ ಪಿತ್ರಾರ್ಜಿತ ಆಸ್ತಿ ಅಂತ ಮಿನಿಸ್ಟರ್ ಹೇಳುತ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಕೃಷ್ಣ ಬೈರೇಗೌಡ ವಿರುದ್ಧ ಭೂ ಚಕ್ರ ಉಪಯೋಗಿಸ್ತಾ ಇದೆ ಈಗ ರಾಜ್ಯ ಬಿಜೆಪಿ. ಈ ರೀತಿಯಾದ ಆರೋಪವನ್ನು ಮಾಡ್ತಾ ಇದೆ. ಒತ್ತುವರಿ ವಿರುದ್ಧ ಸಮರವನ್ನು ಸಾರ್ತಾ ಇದೆ. ಕಂದಾಯ ಸಚಿವ ಏನಿದ್ದಾರೆ, ಕಂದಾಯ ಸಚಿವ ಆಗಿರುವಂತಹ ಕೃಷ್ಣ ಬೈರೇಗೌಡ ಅವರ ಅದು ಕೊರಳಿಗೆ ಭೂ ಹಗರಣದ ಒಂದು ಸರಮಾಲೆಯನ್ನು ಹಾಕ್ತಾ ಇದೆ. ಆರೋಪದ ಒಂದು ಸರಮಾಲೆಯನ್ನು ಹಾಕ್ತಾ ಇರುವಂಥದ್ದು. 21 ಎಕರೆ ಸರ್ಕಾರಿ ಜಾಗ ಏನಿದೆ ಅದನ್ನು ನುಂಗಿದ್ದಾರೆ ಅಂತ ಹೇಳಿ ದಾಖಲೆಯನ್ನು ಇಡ್ತಾ ಇದೆ ಬಿಜೆಪಿ. ನೋಡಿ ಹಿಂಗಾಗಿದೆ ಅಂತ ಹೇಳಿ ಭೂ ಹಗರಣದ ಒಂದು ಕೇಸ್ನಲ್ಲಿ ರಾಜೀನಾಮೆ ನೀಡ್ತಾರಾ ಸಚಿವ ಕೃಷ್ಣ ಬೈರೇಗೌಡ ಎನ್ನುವಂತಹ ಪ್ರಶ್ನೆ. ಇದೇ ವಿಚಾರವಾಗಿ ಬೆಳಗಾವಿ ಸದನದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಕೃಷ್ಣ ಬೈರೇಗೌಡ ವಿರುದ್ಧ ಈ ರೀತಿಯಾದಂತಹ ಒಂದು ಭೂ ಕಬಳಿಕೆಯ ಆರೋಪ ಕೇಳಿ ಬರ್ತಾ ಇದೆ. ಬಿಜೆಪಿ ಬಿಚ್ಚಿಟ್ಟಂತಹ ಒಂದು ಭೂ ಅಕ್ರಮದಿಂದ ಇಕ್ಕಟ್ಟಿನಲ್ಲಿ ಸಿಲುಕಿಬಿಟ್ಟಿದ್ದಾರೆ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಅವರು. ಹೀಗಾಗಿ ಕಂದಾಯ ಸಚಿವರು ಭೂ ಕಬಳಿಕೆ ಮಾಡಿರೋದು ನಿಜಾನ? ಹಾಗಾದ್ರೆ ಊರಿಗೆಲ್ಲ ಪಾಠ ಹೇಳೋ ಸಚಿವರೇ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಸರ್ಕಾರದ ಜಾಗವನ್ನು ಗುಳುಂ ಮಾಡಿಬಿಟ್ರ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇದು ತಮ್ಮ ತಾತನವರ ಆಸ್ತಿ, ಯಾರು ಬೇಕಾದರೂ ಚೆಕ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಸಚಿವರು. ಸಚಿವರ ಹೆಸರಿಗೆ ಘಾತ ಮಾಡಿಸಿರುವ ಅಧಿಕಾರಿಗಳಿಗೆ ಈಗ ಸಂಕಷ್ಟ ಕಾದಿದೆಯಾ ಎನ್ನುವಂತಹ ಪ್ರಶ್ನೆ ಕೂಡ ಇದೆ. ಕೋಲಾರದ ಮಾಜಿ DC ತಹಶೀಲ್ದಾರ್ಗೆ ಈಗ ಏನಾಗಬಹುದು? ಈ ಒಂದು ಹಗರಣ ಅವರ ಕೊಳಿಗೆ ಕೂಡ ಮೆತ್ತಿಕೊಳ್ಳುತ್ತಾ ಈ ಒಂದು ಭೂ ಹಗರಣದ ಕೇಸ್ ಎನ್ನುವಂತಹ ವಿಚಾರ. ಯಾಕಂದ್ರೆ ಬಿಜೆಪಿ ಆರೋಪ ಮಾಡ್ತಾ ಇದ್ದಾರೆ, ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಭೂ ಕಬಳಿಕೆಯನ್ನು ಮಾಡಿದ್ದಾರೆ. ಆ ರೀತಿಯಾದಂತಹ ಒಂದು ದೊಡ್ಡ ಆರೋಪವನ್ನು ಮಾಡ್ತಾ ಇದ್ದಾರೆ. ತುಂಬಾ ಜೆಂಟಲ್ಮನ್ ಮತ್ತು ಸೈಲೆಂಟ್ ಆದಂತಹ ಒಂದು ಮಿನಿಸ್ಟರ್ ಅಂತ ಹೆಸರುವಾಸಿ ಹಾಕಿದ್ರು. ಸರಿಯಾದ ರೀತಿಯಲ್ಲಿ ನಡೆದುಕೊಳ್ತಾ ಇದ್ರು, ಬೇರೆಯವರಿಗೆ ಪಾಠವನ್ನು ಹೇಳ್ತಾ ಇದ್ರು. ಅವರೇ ಈಗ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಭೂ ಕಬಳಿಕೆಯನ್ನು ಮಾಡಿದ್ರ. ಬಿಜೆಪಿಯವರು ಮಾಡಿದಂತಹ ಪ್ರಶ್ನೆಗೆ ಅವರು ಹೇಳುತ್ತಾ ಇದ್ದಾರೆ, ಇದು ನಮ್ಮ ಪಿತ್ರಾರ್ಜಿತವಾದಂತಹ ಆಸ್ತಿ, ನಮ್ಮ ತಾತನ ಕಾಲದಿಂದ ಬಂದಿರುವಂತಹ ಆಸ್ತಿ, ತಾತನಿಂದ ನಮ್ಮ ತಂದೆಗೆ, ತಂದೆಯಿಂದ ನಮಗೆ ಬಂದಿರುವಂತಹ ಆಸ್ತಿ ಇದು ಅಂತ ಹೇಳ್ತಾ ಇದ್ದಾರೆ. ಕೆರೆ ಮತ್ತು ಸ್ಮಶಾನದ ಜಾಗ ನುಂಗು ಹಾಕಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಎಲ್ಲ ದಾಖಲೆಗಳನ್ನು ಕೂಡ ಇಟ್ಟು ಕೇಳುತ್ತಾ ಇದೆ, ಹಿಂಗಾಗಿದೆ ನೋಡಿ. ಹಾಗಾದರೆ ಈ ವಿಚಾರದಲ್ಲಿ ಕೃಷ್ಣ ಬೈರೇಗೌಡ ಅವರಿಗೆ ಏನಾದರೂ ಸಂಕಷ್ಟ ಕಾದಿದೆಯಾ? ಅವರ ಮಂತ್ರಿ ಪದವಿ ಹೋಗುತ್ತಾ? ಈ ಹಿಂದೆ ನಾವು ಗಮನಿಸಿದ್ವಿ, CM ಸಿದ್ದರಾಮಯ್ಯ ಅವರಿಗೆ ಕೂಡ ಮೂಡ ಒಂದು ಕೇಸು ಅಂಟ್ಕೊಂಡಿತ್ತು ಅವರಿಗೆ. ಬಿ ನಾಗೇಂದ್ರ ಅವರ ವಿಚಾರಕ್ಕೆ ಬಂದಾಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಒಂದು ಹಗರಣದಲ್ಲಿ ಅವರನ್ನು ಮಂತ್ರಿ ಸ್ಥಾನದಿಂದ ಕೆಳಗಿಳಿಸಲಾಯಿತು. ಇನ್ನು ಪ್ರಿಯಾಂಕ್ ಖರ್ಗೆ ಅವರೊಂದು ವಿಚಾರದಲ್ಲಿ KIADBಯ ಒಂದು ಏನು ವಿಚಾರ ಏನು ಅದ್ರ ಬಗ್ಗೆ ಕೂಡ ಕೇಳಿ ಬಂದಿದೆ. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಈಗ ಏನಾಗ್ತಾ ಇದೆ, ಕೃಷ್ಣ ಬೈರೇಗೌಡ ಅವರ ಒಂದು ಸರದಿ ಬಂದಿದೆ. 21 ಎಕರೆ ಸರ್ಕಾರಿ ಜಾಗವನ್ನು ನುಂಗಿದ್ದಾರೆಯೇ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಇದಕ್ಕೆ ಬಿಜೆಪಿ ಕೂಡ ಆರೋಪವನ್ನು ಮಾಡ್ತಾ ಇದೆ. ಈ ರೀತಿಯಾಗಿ ಒತ್ತುವರಿ ವಿರುದ್ಧ ಸಮರವನ್ನು ಸಾರ್ತಾ ಇದ್ದಾರೆ.
ಕೃಷ್ಣ ಬೈರೇಗೌಡ ಅವರ ಒಂದು ವಿಚಾರದಲ್ಲಿ ನಿಜಕ್ಕೂ ಕೂಡ ಈ ರೀತಿಯಾದಂಥ ಆರೋಪ ಕೇಳಿ ಬರ್ತಾ ಇದೆ. ನಿಜಕ್ಕೂ ಕೂಡ ಇದು ನಿಜವಾದಂತಹ ವಿಚಾರನ ಈ ರೀತಿಯಾಗಿ ಇವರು ಮಾಡಿದ್ದಾರಾ? ಕೆರೆ ಮತ್ತು ಸ್ಮಶಾನದ ಜಾಗವನ್ನು ಒತ್ತುವರಿ ಮಾಡಿದ್ದಾರಾ ಸಚಿವರು? ಇವರ ವಿರುದ್ಧ ಭೂ ಹಗರಣದ ಒಂದು ಆರೋಪ ಕೇಳಿ ಬರ್ತಾ ಇದೆ. ಶುದ್ಧ ಆಸ್ತದವರು ಅಂತ ಯಾವಾಗಲೂ ಕೂಡ ಅವರನ್ನು ಅವರು ನಡೆದುಕೊಳ್ಳುತ್ತಾರೆ. ಅಂತಹ ವ್ಯಕ್ತಿಗೆ ಈ ರೀತಿಯಾದಂಥ ಒಂದು ಮಸಿಯನ್ನು ಬಳಿತಾ ಇದೆ ಬಿಜೆಪಿ. ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ಈಗ ಸಂಕಷ್ಟ ಎದುರಾಗುತ್ತಾ? ಕೋಲಾರದ ಒಂದು ಭೂ ಹಗರಣ ಎನ್ನುವಂಥ, ಯಾಕಂದರೆ ಕೆರೆ ಸ್ಮಶಾನದ ಒಂದು ಭೂಮಿಯನ್ನು ಕಬಳಿಕೆ ಮಾಡಿದ್ದಾರೆ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಕೋಲಾರದ ಗರುಡನ ಪಾಳ್ಯ ಏನಿದೆ ಆ ಗ್ರಾಮದಲ್ಲಿ ಭೂ ಕಬಳಿಕೆ ಆಗಿದೆ, ಇವರು ಮಾಡಿದ್ದಾರೆ ಅಂತ ಆರೋಪವನ್ನು ಮಾಡ್ತಾ ಇದೆ. ಆ ಗ್ರಾಮದಲ್ಲಿರುವಂತಹ 20 ಎಕರೆ 16 ಕುಂಟೆ ಜಾಗ ಏನಿದೆ, ಸರ್ವೆ 4627 ಈ ಒಂದು ಏನಿದೆ ನಂಬರು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆರೆ ಸ್ಮಶಾನದ ಒಂದು ಜಾಗ ಏನಿದೆ ಅದನ್ನು ಒತ್ತುವರಿ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸರ್ಕಾರಿ ಜಾಗವನ್ನೇ ಇವರು ನುಂಗು ಹಾಕಿದ್ದಾರೆ ಅಂತ ಆರೋಪ ಇದೆ. ಆದರೆ ಕೃಷ್ಣ ಬೈರೇಗೌಡ ಇದನ್ನು ಒಪ್ಪಕ್ಕೆ ರೆಡಿ ಇಲ್ಲ. ನೋಡಿ, ನೀವು ಎಲ್ಲಿ ಬೇಕಾದರೂ ಏನು ಬೇಕಾದರೂ ಹೋಗಿ ಕೇಳಿ, ಚೆಕ್ ಮಾಡ್ಕೊಳ್ಳಿ, ಎಲ್ಲಿಂದ ಯಾರಿಗೆ ಯಾವಾಗ ಹೆಂಗೆ ಬಂತು ಅನ್ನುವಂಥ ವಿಚಾರವನ್ನು ನೀವು ಚೆಕ್ ಮಾಡಿ. ಇದು ನಮ್ಮ ಕುಟುಂಬದ ಆಸ್ತಿ, ನಮ್ಮ ತಾತನಿಂದ ನಮ್ಮ ತಂದೆಯಿಂದ ನಮಗೆ ಬಂದಿರುವಂತಹ ಆಸ್ತಿ. ನೀವು ಯಾವ ಇಲಾಖೆಯಲ್ಲಾದರೂ ಹೋಗಿ ಕೇಳಿ, ದಾಖಲೆಗಳನ್ನು ಪರಿಶೀಲನೆ ಮಾಡಿ, ನೀವು ಏನಾದರೂ ಕೇಸು ಕೊಡ್ತೀರಾ ಅಥವಾ ಅದನ್ನು ಮಾಡಿ, ಏನಾದರೂ ಮಾಡಿ, ನಾವು ಇದರಲ್ಲಿ ಕರೆಕ್ಟಾಗಿದ್ದೀವಿ ಅಂತ ಅವರು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಆದರೆ BJP ಮಾತ್ರ ಆರೋಪ ಮಾಡ್ತಾ ಇದೆ 21 ಎಕರೆ ಒಂದು ಜಾಗವನ್ನು ಭೂ ಕಬಳಿಕೆ ಮಾಡಿದ್ದಾರೆ, ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಅಂತ ಹೇಳಿ. ಕೋಲಾರದಲ್ಲಿರುವಂತಹ ಒಂದು ಜಾಗ ಏನಿದೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕೃಷ್ಣ ಬೈರೇಗೌಡ ಅವರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಏನಾಗಬಹುದು ಈ ಒಂದು ವಿಚಾರವಾಗಿ? ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ತದೆ, CM ಏನು ಯೋಚನೆ ಮಾಡ್ತಾರೆ, ಕಂದಾಯ ಸಚಿವರ ಬಗ್ಗೆ ಅಂತ ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.